ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಆದಮೇಲೆ ನಮ್ಮ ಕಾಂಗ್ರೆಸ್ನೊಬ್ಬರು ಸಂಸದರು ಡಾಕ್ಟರ್ ಧರ್ಮವೀರ್ ಗಾಂಧಿಯವರು ಸಂಸತ್ನಲ್ಲೇ ಅವ್ರ ಜೊತೆಗೆ ವಿರೋಧ ಪಕ್ಷಗಳೆಲ್ಲ ಕೂತ್ಕೊಂಡು ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಮೇಲೆ ತಮ್ಮದೇ ಅಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಇದು ಪೂರ್ತಿಯಾಗಿ ರೈತರನ್ನು ಗಣನೆಗೆ ತೆಗೆದುಕೊಳ್ಳಲಾರದ, ಸಾಮಾಜಿಕ ಬದ್ಧತೆಯನ್ನು ತೋರಿಸಲಾರದ ಬಜೆಟ್ ಆಗಿದೆ ಅಂತೇಳಿ ಅನೇಕ ಉದಾಹರಣೆಗಳು ಕೊಟ್ಟಿದ್ದಾರೆ. ರೈತರಲ್ಲ, ರೈತರಿಗೆ 1 ಲಕ್ಷ ಕೋಟಿ ಮೇಲೆ ಸಮಥಿಂಗ್ ಕೊಟ್ಟಿದ್ದು ದುಡ್ಡಿದ್ದಾಗಿರ್ಬೋದು, ಶಿಕ್ಷಣಕ್ಕೆ ಕೊಟ್ಟಿದ್ದಾಗಿರ್ಬೋದು, ಆರೋಗ್ಯಕ್ಕೆ ನೀಡಿದಂಥದ್ದಾಗಿರ್ಬೋದು, ಇವೆಲ್ಲಗಳನ್ನು ರೆಫರ್ ಮಾಡಿ ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕೊರತೆ ಬಜೆಟನ್ನು ಇವ್ರಿಗೆ ಕೊಡಲಾರ್ದ ನಿಮ್ಮ ಕೊರತೆ ಬಜೆಟನ್ನು ತುಂಬಿಸ್ತಾ ಇದ್ದೀರಾ. ಇದು ಅನ್ಯಾಯ, ಸಾರಾಸಾರ ಅನ್ಯಾಯ. ಬಹುಸಂಖ್ಯಾತ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಪ್ಪ ನೀವು. ಇಲ್ಲ, ರೈತ ವಿರೋಧಿ ಆಗಿದೆ ಇದು ಬಜೆಟ್ಟು. ಏನು ರೈತರು ಇಲ್ಲ ಇದರಲ್ಲೇ ರೈತರು ಬದುಕುವುದು ಹೆಂಗೆ? ಮಾರ್ಕೆಟು ಇಲ್ಲ, MSP ಇಲ್ಲ, ಮತ್ತೊಂದಿಲ್ಲ, ಕಾನೂನು ಇಲ್ಲ, ಏನೂ ಇಲ್ಲ. ರೈತ ದುಡಿದು ಈ ಒಂದು ಸರ್ಕಾರಕ್ಕೆ ನೀಡೋದು, ಜನರು ನೀಡೋದು ಮುಗಿದು ಬಿಡ್ತು. ದುಡಿದಷ್ಟು ಬಂತು, ಮತ್ತು ಅವ್ರದ್ದು ನಾಳೆ ಹೇಗೆ ಅಂತ. ಯಾಕಂದರೆ ಇವತ್ತು ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಿದಿರಿ, ಆರೋಗ್ಯ ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದಿರಿ. ಹೀಗಾಗಿ ಪ್ರೈವೇಟ್ದವರು ಅವ್ರಿಗೆ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇರುವುದಿಲ್ಲ, ಕಳಕಳಿ ಇರುವುದಿಲ್ಲ. ಇಲ್ಲ ಅಂದರೆ ಪೂರ್ತಿ ನೆಗ್ಲೆಕ್ಟಾಗಿ ಹೇಳ್ತಾ ಇಲ್ಲ. ಆದರೆ ತಮ್ಮ ಲಾಭದ ದೃಷ್ಟಿಯಿಂದ ಯಾರಾದರೂ ಮಾಡೋರು. ಇವತ್ತು ಯಾವುದೇ ಕಾರ್ಪೊರೇಟ್ ಇದ್ದರೂ ಲಾಭದ ದೃಷ್ಟಿಯಿಂದ ವ್ಯವಹಾರ ಮಾಡ್ತಾರೆ ವಿನಃ ಲಾಭ ಇಲ್ಲದಂಥ ಕೆಲಸವನ್ನು ಯಾವುದೂ ಮಾಡೋದಿಲ್ಲ. ಅಂದರೆ ಸರ್ಕಾರ ಇರುವುದು ಎದಕ್ಕೆ ಅಂತ. ಸರ್ಕಾರ ಕೇವಲ ಕಾರ್ಪೊರೇಟ್ಗಳ ಸಲುವಾಗಿ ಅದನ, ಕಾರ್ಪೊರೇಟ್ ಅಷ್ಟು ಉದ್ಧಾರ ಆಗಬೇಕಾಗ್ಯದನ, ಅವ್ರದ್ದು ಸಾಲ ಸೂಟ್ ಆಗಬೇಕಾಗ್ಯದನ, ಅವರಷ್ಟು ಉಳಿದು ಬೆಳಿಬೇಕಾಗ್ಯದನ, ಉಳಿದವ್ರಿಗೆ ಯಾವುದೂ ಏನಿಲ್ಲೇನ ಅಂತ ಅನೇಕ ಪ್ರಶ್ನೆಗಳು ಇರ್ತಾ ಇದ್ದಾರೆ ಈ ಒಂದು ನಮ್ಮ ಪಾರ್ಲಿಮೆಂಟ್ದಲ್ಲ. ಅದರಲ್ಲೂ ಡಾಕ್ಟರ್ ಧರ್ಮವೀರ್ ಗಾಂಧಿಯವರು ಕಾಂಗ್ರೆಸ್ಸಿಗರು ಅವರು ಮೊನಚಾಗಿ ತೀವ್ರವಾಗಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಈಗ ನಾಳೆ ನಮ್ಮ ಭವಿಷ್ಯದ ಭಾರತದ ಗತಿ ಏನು, ರೈತರ ಗತಿ ಏನು, ದುಡಿಯುವ ವರ್ಗದ ಗತಿ ಏನು, ದಿನನಿತ್ಯ ಹೋರಾಡುವ ಹೊಟ್ಟೆಗಾಗಿ ಬರೋ ಗತಿ ಏನು ಅಂತ ಅನೇಕ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಮಕ್ಕಳಿಗೆ ವಿದ್ಯೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಷನ್, ಸ್ಕೂಲ್ ಬಿಲ್ಡಿಂಗ್ ಇದ್ದಾವೆ, ಅದ್ರ ಕ್ವಾಲಿಟಿ ಇಲ್ಲ. ಹೀಗಾಗಿ ಎಜುಕೇಷನ್ ಸರಿಯಾಗಿ ಆಗ್ತಾ ಇಲ್ಲ. ರೈತರಿಗೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆ ಬೆಲೆ ಸಿಗಲಾರದಕ್ಕಾಗಿ ಇವತ್ತು ಬಡತನಂತ ಹಾಸಕ್ಕಾಗ್ಯದ. ಈ ದೇಶದ ಶೇಕಡ 70% ರೈತರ ಇದ್ದಾರೆ. ಅವ್ರ ಬಗ್ಗೆ ಕಾಳಜಿ ಏನೂ ಇಲ್ಲ. ನಿಮ್ಮ ಬಜೆಟ್ದಲ್ಲಿ ಇನ್ನೂ ತೋರಿಸಿಲ್ಲ. ಸಾಮಾಜಿಕ ಜವಾಬ್ದಾರಿ ಅಂತೂ ಒಟ್ಟು ತೋರಿಸಿಲ್ಲ. ಅಂದಾಗ ಈಗ ಎಂಥ ಸರ್ಕಾರ, ಯಾರ ಸರ್ಕಾರ? ಕೇವಲ ಕಾರ್ಪೊರೇಟರ್ ಸರ್ಕಾರ ಏನಿದು ಅನ್ನುವಂಥ ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದಂಗೆ ಇವತ್ತಿನ ಬಜೆಟ್ ನೋಡಿದಾಗ 50 ಲಕ್ಷ ಕೋಟಿಗೂ ದೊಡ್ಡದಾದಂಥ ಬಜೆಟನ್ನು ಮಂಡಿಸಿದ್ರು ಸಹ ಅದು ರೈತರು ಸಿಕ್ಕಿದ್ದೆ ಎಷ್ಟು ಪ್ರಮಾಣ, ಶಿಕ್ಷಣಕ್ಕಾಗಿ ಸಿಕ್ಕಿದ್ದು ಎಷ್ಟು ಪ್ರಮಾಣ ಗಮನಿಸಿದಾಗ, ಆರೋಗ್ಯ ಸಿಕ್ಕಿದ್ದು ಎಷ್ಟು ಪ್ರಮಾಣ ಗಮನಿಸಿದಾಗ ಹೌದು ಇವರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ. ಯಾಕೆ ನಿರ್ಮಲಾ ಸೀತಾರಾಮನ್ನವರು ಕೇವಲ ಈ ಕಾರ್ಪೊರೇಟ್ಗಳನ್ನು ಪ್ಲೀಸ್ ಮಾಡುವಂಥ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಂತ. ಹೇಗೆಂದರೆ ಆಯಿತು, ಅದರಲ್ಲಿ ಏನೋ ಒಂದಿಷ್ಟು ಆಸೆ ತೋರಿಸಿದ್ರು ಮಿಡ್ಲ್ ಪೀಪಲ್, ಅಂದರೆ ಮಿಡ್ಲ್ ಕ್ಲಾಸ್ ಜನರಿಗೆ, ಮಧ್ಯಮ ವರ್ಗೀಯ ಜನರಿಗೆ ಒಂದಿಷ್ಟು ಏನೋ ಆಸೆ ತೋರಿಸಿದ್ರು. ಇಲ್ಲ ನಿಮ್ಮನ್ನು ನಾವು ಸೂಟ್ ಮಾಡಿದ್ವಿ ಅಂತೇಳಿ ಅದನ್ನು ತೋರಿಸಿ ಅಷ್ಟೇ ಈ ಮಕ್ಕಳ ಟಪ್ಪಿಗೆ ಎಲ್ಲರಿಗೂ ಹಾಕಿಬಿಟ್ರು ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಈ ಕೇಂದ್ರ ಸರ್ಕಾರದ ಬಜೆಟದ ಬಗ್ಗೆ ನೋವು ಆಗ್ತದೆ, ಆತಂಕ ಆಗ್ತದೆ. ನಾಳೆ ಏನಪ್ಪ ಇದು ಈ ದೇಶದ ಭವಿಷ್ಯ ಅಂತೇಳಿ. ಯಾಕಂದರೆ ಮೇನ್ ಈ ದೇಶ ಉಳಿದು ರೈತನ ಅನ್ನದಿಂದ. ಇವತ್ತು ಅನ್ನದಿಂದ ಉಳಿದಿದ್ದಾರೆ. ರೈತ ದುಡಿದ್ರಿಂದ ಈ ದೇಶಕ್ಕೆ ಅನ್ನ ಒಂದಿಷ್ಟದ ಇಲ್ಲ. ರೈತ ಇವತ್ತು ದುಡಿದು ಬಂದ್ ಮಾಡಿದ. ರೈತ ಕ್ಷೇತ್ರ ಹಾಳಾಗಿ ಹೋಗಿಬಿಡ್ತು, ಕೃಷಿ ಕ್ಷೇತ್ರ ಹಾಳಾಗಿ ಹೋಗಿಬಿಡ್ತು. ಈ ದೇಶದ ಜನ ಬದುಕುವುದು ಹೆಂಗಂತ. ಇವತ್ತು 5 kg ಅಕ್ಕಿ ಕೊಡೋದಾಗಲಿ, ಮತ್ತೇನೋ ಕೊಡೋದಾಗಲಿ, ಗ್ಯಾರಂಟಿ ಕೊಡೋದಾಗಲಿ, ಎಲ್ಲನೂ ಈ ರೈತರ ಬೆಳೆದ ಬೆಳೆಗಳಿಂದ ಅನ್ನೋದನ್ನು ನಾವು ಬರಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಇವತ್ತು ಗ್ಯಾರಂಟಿ ಕೊಡ್ತೀನಿ ಹಾಗೆ ಹೀಗೆ ಏನು ಇವರು ಮಾತಾಡ್ತಾ ಇದ್ದಾರೆ. ಈಗ ದೆಹಲಿ ಎಲೆಕ್ಷನ್ದಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದ್ದಾವೆ. ನಂತರ ನೋಡೋಣ ಅದನ್ನು ಏನಾದರೂ ಆಗಲಿ. ಇವೆಲ್ಲ ಗ್ಯಾರಂಟಿಗಳಿಗೆ ಮೂಲ ಯಾವುದಪ್ಪ ಅಂದ್ರೆ ಕೃಷಿನ. ಯಾಕಂದ್ರೆ ಆ ಕೃಷಿಯಿಂದ ಬಂದಂಥ ಪದಾರ್ಥಗಳಿಂದಾಗಿ ಇವತ್ತು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಅವರು ದುಡ್ಡಿನ ಸರಬರಾಜಿಂದಾಗಿ ಒಂದು ಜೀವಂತಿಕೆಯನ್ನು ಹಿಡಿದದ. ಆದರೆ ಅವರ ಬದುಕೋದು ಕಷ್ಟ ಆಗಿಬಿಟ್ಟದೆ ಇವತ್ತು ರೈತರ ಅನ್ನೋದು ಧರ್ಮವೀರ್ ಗಾಂಧಿಯವರ ಪ್ರಬಲ ಪ್ರತಿಪಾದನೆ. ಇದಕ್ಕೆ ಪರಿಹಾರವನ್ನು ಯಾವಾಗ ಹುಡುಕ್ತೀರಿ ನೀವು? ಇವೆಲ್ಲ ಜನರಿಗೆ ಅವ್ರು ಮಾರ್ಕೆಟ್ ಶೋಗೆ ಯಾವಾಗ ಮಾಡಿದ್ರೆ MSP ಮಾತಾಡ್ತಾ ಇಲ್ಲ, ಕಾನೂನು ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಾಮಿನಾಥನ್ ಆಯೋಗದಂತೆ ಮುಗಿದು ಹೋಯ್ತು. ಅವ್ರು ಯಾರು ಅನ್ನುವಷ್ಟು ಮಟ್ಟಿಗೆ ಬಂದುಬಿಟ್ಟಿದೆ ಇವತ್ತು. ಹಾಗಂದ್ರೆ ಯಾರು ಅವರು ಏನು ಅಂತೇಳಿ
ಅದಕ್ಕಾಗಿ ಈ ನೆಲೆಗಟ್ಟಿನಲ್ಲಿ ಇವ ಸಂಸತ್ತಿನಲ್ಲಿ ಭಾಳ ಡೀಪ್ ರೂಟೆಡ್ ಡಿಸ್ಕಷನ್, ಅದರಲ್ಲೂ ವಿರೋಧ ಪಕ್ಷಗಳು ಪೂರ್ತಿಯಾಗಿ ಆಡಳಿತಾರೂಢ ಪಕ್ಷ BJPಗೆ ಜಬರ್ದಸ್ತಾಗಿ ತಮ್ಮ ಮಾತುಗಳನ್ನು ಮಾತಾಡಿದ್ದಾರೆ. ಮಾತಾಡೋದಷ್ಟೇ ಅಲ್ಲ, ಕಾರ್ಯಕ್ಕೆ ಬರಬೇಕು ಅಂತ ಒತ್ತಡ ಇರ್ತಾ ಇದ್ದಾರೆ. ಅದು ಬರೋದು ಯಾವಾಗ? ಈಗಿನ ಪರಿಸ್ಥಿತಿ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಯಾವ ಆಗಲಿಕ್ಕಿಲ್ಲ. ಮತ್ತು ಈಗ ಹೇಳಿದ್ದು ನೀವು ಮನೆಯಾಗ 1,20,1,20 ಕೋಟಿ ರೂಪಾಯಿಗಳನ್ನು 1,20,00,000 ಕೋಟಿ ರೂಪಾಯಿಗಳನ್ನು ಏನಪ್ಪ ಅಂದ್ರೆ ಬರೀ ಮನೆಯಾಗಕ್ಕೆ ಹಿಂದಿಟ್ಟಿದ್ರು ಮನಮೋಹನ್ ಸಿಂಗ್. ಈಗ ಕೇವಲ 86,000 ಕೋಟಿ ರೂಪಾಯಿ, ಅದರಲ್ಲಿ ಪೂರ್ತಿ ಖರ್ಚು ಆಗೋದೇ ಇಲ್ಲ. ಮತ್ತು ಅದು ಇವತ್ತು ಹೇಗಾಗಿದ್ದಾವಪ್ಪ ಅಂತಂದರೆ ಇವು ಮನೆಯಾಗಗಳು ಅಲ್ಲೇ ಕಾರ್ಮಿಕ ದುಡಿಸಿದ್ರು ಹೆಚ್ಚಿಗೆ ಅಲ್ಲಿ ಯಂತ್ರಗಳು ದುಡಿತಾ ಇದ್ದೇವೆ. ಯಾಕಂದ್ರೆ ಈ ಒಂದು 10 ಜನ ಕಾರ್ಮಿಕ ದುಡಿ ಕೆಲಸವನ್ನು ಒಂದೇ ಯಂತ್ರ ಮಾಡಿ ಮುಗಿಸೋದು, ಅದು ಒಂದಿಷ್ಟು ಸಮಯದಲ್ಲಿ ಮುಗಿಸೋದ್ರಿಂದಾಗಿ ಅಲ್ಲೂ ಸಹಿತ ಮೋಸ ಆಗ್ತಾಯಿದೆ ಆ ರೈತರಿಗೆ, ದುಡಿಯೋರಿಗೆ, ಕೂಲಿಕಾರರಿಗೆ. ಮನೆರಾಗದಲ್ಲಿ ಮೋಸ, ಇಲ್ಲಿ ಬದುಕುಗಳು ಮೋಸ. ಮನೆರಾಗ ಹೆಚ್ಚಿನ ಉದ್ಯೋಗ ಕೊಡುವಂಥ ಒಂದು ಕ್ಷೇತ್ರದ್ದು 150 ದಿನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು 150 ಅಲ್ಲ, ಇವತ್ತು 80, 70 ದಿನಕ್ಕೆ ಬಂದಂಥ ಒಬ್ಬ ರೈತನ ದಿನದ ಪಗಾರ ಎಷ್ಟದ ಬರೀ 27 ರೂಪಾಯಿ ಆಗಿದೆ. ಇದು ಸ್ವತಃ ನೀತಿ ಆಯೋಗ ಒಪ್ಕೊಂಡಂಥ, ನಾವು ಹೇಳುವಂಥವಲ್ಲ ಇವೆಲ್ಲ. ಮತ್ತು ಒಬ್ಬ ರೈತನ ವಾರ್ಷಿಕ ಆದಾಯ ಅಲ್ಲ, ತಿಂಗಳ ಆದಾಯ ಎಷ್ಟು ಅವಾಗ 3,000 - 4,000, 5,000 ಅಷ್ಟು. ಪಂಜಾಬ್ದಲ್ಲೇ ಹರಿಯಾಣದಲ್ಲಿ ಒಂದಿಷ್ಟು ಚೆನ್ನಾಗಿದೆ, ಇಲ್ಲಂತಲ್ಲ. ಆದರೆ ಎಷ್ಟು ಅಲ್ಲಿ ಆದರೂ ಭಾಳಪ್ಪ ಅಂದ್ರೆ ತಿಂಗಳಿಗೆ 10-12 ಸಾವಿರ ರೂಪಾಯಿ ಬರ್ಬೋದು ಅವ್ರಿಗೆ. ಎಷ್ಟು ಒಂದು ಅವರೇಜ್ ತೆಗೆದಾಗ. ಅದ್ರ ಉಳಿದ ಕಡೆ 3-4, 5 ಆದರೆ ಭಾಳ ಆಯಿತು. ಇದನ್ನು ಬದುಕಿ ಕಟ್ಕೊಳ್ತಾರೆ ಅವರು. ಇದ್ರ ಬಗ್ಗೆ ಯಾಕೆ ಚಿಂತನೆ ಇಲ್ಲ. ನಾವು ಇವತ್ತು ಹೇಳೋದಾಯ್ತು, ಘೋಷಣೆ ಮಾಡ್ತೀವಿ ವಿಕಸಿತ ಭಾರತ, ಆ ಭಾರತ ಇವತ್ತಂತೆ ಜೋರು ಮಾತಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಈ ವಿಕಸಿತ ಭಾರತ ಇವತ್ತು ನೋಡ್ರಿ, ವಿಕಸಿತ ಭಾರತದ ಬಗ್ಗೆ ಏನಾಗಿದೆ ಅಂತಾರಾಷ್ಟ್ರೀಯ ಮಾಡೋದಲ್ಲ. ಅಮೇರಿಕ ಇದ್ದಿದ್ದು ಇವ್ರನ್ನ ಕೈಗೆ ಕೋಳ ಹಾಕಿ, ಕಾಲಿಗೆ ಚೈನ್ ಹಾಕಿ ಕಳಿಸ್ತಾ ಇದ್ದಾರೆ, ಹೊರಗೆ ಹಾಕ್ತಾ ಇದ್ದಾರೆ. ಇದು ನಮಗಿದ್ದಂಥ ಒಂದು ಮರ್ಯಾದೆ ಅಂತಾರಾಷ್ಟ್ರೀಯ ಮಾಡೋದಿಲ್ಲ. ಇದನ್ನು ನಾವು ಮರ್ಯಾದೆಯಲ್ಲಿ ದಾಖಲಿಸಬೇಕಾಗಿದೆ. ಒಂದು ವೇಳೆ ನಾವು ಪ್ರಬಲರಿದ್ದೀರ ಹೋಗ್ರಿ, ನಿಕರಾಗುವಂಥ ಅಲ್ಲಿ ಸಣ್ಣ ದೇಶಗಳು ಅವರಿಂದ ತಮ್ಮ ವಿಮಾನ ಕಳಿಸಿದರು ಕರ್ಕೊಂಡು ಬರಲಿಕ್ಕೆ. ಈ ಒಂದು ಹೊರಗೆ ಹಾಕಿದಂಥ ಅಮೆರಿಕದಿದ್ದಂಥ ಅವ್ರ ದೇಶದ ನಾಗರಿಕರಿಗೆ, ನಮ್ಮ ನಾಗರಿಕರಿಗೆ ಏನಾಗಿದೆ ಇಲ್ಲ, ಅವರ ಸೈನಿಕ ವಿಮಾನದಲ್ಲಿ ಅವ್ರು ತಂದು ಬಿಡ್ತಾ ಇದ್ದಾರೆ, ಚೈನ್ ಹಾಕಿದ್ದಾರೆ, ಅಪಮಾನ ಮಾಡಿದ್ದಾರೆ, ದೊಡ್ಡ ಘೋರ ಅಪಮಾನ. ಇದರ ಬಗ್ಗೆ ಇಲ್ಲಿವರೆಗೆ ಮೋದಿಯವರು ಮೌನ ಮುರಿತಾ ಇಲ್ಲ. ವಿದೇಶಾಂಗ ಮಿನಿಸ್ಟರ್ ಏನು ಕಾನೂನು ಹಂಗಾದ್ರೆ ಅಂತ ಹೇಳ್ತಾ ಇದ್ದಾರೆ. ಏನಿದೆಲ್ಲ ನಾಚಿಕೆಯನ್ನು ತೆಗೆದ ಒಂದು ಕಡೆ ರೈತರು ಕುಲ್ಲ ಆಗ್ತಾ ಇದ್ದಾರೆ. ಉದ್ಯೋಗ ಇಲ್ಲದಕ್ಕಾಗಿ ಎಷ್ಟೋ ಮಕ್ಕಳು ಲಕ್ಷಗಳು ಖರ್ಚು ಮಾಡಿ ವಿದ್ಯಾ ಕಲಿತ ಅಮೇರಿಕಕ್ಕೆ ಹೋಗಿ ಉದ್ಯೋಗ ಮಾಡೋಣಂದ್ರೆ ಅಲ್ಲಿ ವೀಸಾ ಸಿಗ್ತಾ ಇಲ್ಲ, ಬದುಕಾಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಏನಿದ್ದಾರಲ್ಲ ಇವೆಲ್ಲ ಇವತ್ತು ಭಾರತಕ್ಕೆ ಮರಳಿ ಬರ್ತಾ ಇದ್ದಾರೆ. ಕಲಿಸೋದು ಕಡಿಮೆ ಜನಕ್ಕೆ, ಅದು ಖಾಸಗಿಯಲ್ಲಿ ಕಲಿತೇನೋ ಸಾಲ ಮಾಡಿ ಕಲಿತಂಥ ಮಕ್ಕಳಿಗೆ ಭವಿಷ್ಯ ಇಲ್ಲ, ಉದ್ಯೋಗ ಇಲ್ಲ. ಅವ್ರು ಅಮೇರಿಕ ಅಂತ ಯುರೋಪ್ ಅಂತ ದೇಶಗಳಿಗೆ ಓಡಿ ಹೋಗ್ತಾ ಇದ್ದಾರೆ. ಅಲ್ಲಿಂದ ಇವತ್ತು ಹೊರಗೆ ಆಗ್ತಾ ಇದ್ದಾರೆ. ನಮ್ಮನ್ನು ನಾವು ಥರ್ಡ್ ವರ್ಲ್ಡ್ ಕಂಟ್ರಿ, ನಾವು ಅತ್ಯಂತ ಬಡವರು ಅನ್ನೋ ಕಾರಣಕ್ಕಾಗಿ ಸಹಜ ನಾವು ಶ್ರೀಮಂತರ ಮನೆ ಸುತ್ತಮುತ್ತ ಯಾರು ಬಡವರು ಹೋಗೋದಿಲ್ಲ. ಹೋದ್ರೆ ಅಲ್ಲಿ ಹೊರಗೆ ಕಾವಲುಗಾರ ಇರ್ತಾರೆ. ಹಂಗೆ ಅಮೇರಿಕಕ್ಕೆ ಹೋದ್ರೆ ಕಾವಲುಗಾರ ಇಟ್ಟಿದ್ದಾರೆ ನಮ್ಮ ಹೊರಗೆ ಹಾಕೋ ಸಲುವಾಗಿ. ಈ ಶ್ರೀಮಂತ ದೇಶ ಮಾಡೋರು ಯಾವಾಗ, ಪ್ರತಿಯೊಬ್ಬರೆಲ್ಲ ಉದ್ಯೋಗ ಕೊಡೋದು ಯಾವಾಗ ಆಗೋದು? ಅದಿರೋದೇ ಕೃಷಿ ಕ್ಷೇತ್ರ ಅವಗಣನೆ ಮಾಡ್ತಾಯಿದ್ದೀರಿ. ಅದ್ರ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಮೂರ್ಖ ಕೆಲವಷ್ಟು ನಮ್ಮಂತಹ ಈ ವಿಶ್ಲೇಷಣೆಕಾರರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಅದನ್ನು ಏನಾದರೂ MS ಸ್ವಾಮಿಗಳಂತ ಆಗ್ತದ್ರೆ ಇನ್ನೂ ರೇಟ್ ಹೆಚ್ಚಾಗ್ತದೆ, ಮತ್ತಷ್ಟು ಹೆಚ್ಚಾಗೋದು ವಾದ ಮಾಡ್ತಾರೆ. ಏನು ಹೇಳಕ್ಕೆ ಸಾಧ್ಯ ಅಂತವ್ರಿಗೆ ಅಂತ. ಯಾಕಂದ್ರೆ ನಮಗೆ ಇಡೀ ದೇಶಕ್ಕೆ ಆಹಾರ ಹಾಕೋದು ನಮ್ಮ ಕ್ಷೇತ್ರ, ಅನ್ನ ಭಾಗ್ಯ ಕೊಡೋದನ್ನು ನಮ್ಮ ಕೃಷಿ. ಅದನ್ನು ಇವತ್ತು ನಾವು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದೀವಿ. ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಸಂಶೋಧನೆಗಳು ಆದರೂ ಸಹಿತ ಅದು ಕಡಿಮೆ ಬೆಲೆಯಲ್ಲಿ ಅವ್ರ ವಸ್ತುಗಳು ಸಿಗ್ತಾ ಇಲ್ಲ, ಹೀಗಾಗಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ರೈತ ಹೈರಾಣಾಗಿ ಹೋಗಿಬಿಟ್ಟಿದ್ದಾನೆ. ಆ ರೈತರ ಬಗ್ಗೆ ಏನು ಕಾಳಜಿ ಅದ ನಮ್ಮ ಮೋದಿಜಿ ಅವರಿಗೆ, ಅದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಇಬ್ಬರು ಪ್ರಶ್ನೆ ಅಲ್ಲ, ಇದು ಮೂಮೆಂಟ್ ಆಗಬೇಕಾಗಿದೆ. ಇವತ್ತು ಕಾಂಗ್ರೆಸ್ನ ಹಣ್ಣು ಸಲುವಾಗಿ ಅವ್ರು ಮಾತ್ರ ಅವ್ರಿಗೆ ಹೇಳ್ತಾರೆ, BJPಗರಂತೆ ಮಾತಲ್ಲಿ ಮಲ್ಲರು ನೀವೇ ಮಾಡಿದ್ದು ಇಷ್ಟು ವರ್ಷ 60 ವರ್ಷ ಮಾಡಿದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಮತ್ತು ಇತಿಹಾಸ ಹೋಗ್ತಾರೆ ಅವರು. ಇತಿಹಾಸದಲ್ಲಿ ಅವರು ಕಾಂಗ್ರೆಸ್ಸಿಗರು ಸರಿಯಾಗಿ ಕೆಲಸ ಮಾಡಲಾರ್ದಕ್ಕಾಗಿನ ಇವತ್ತು ಮೋದಿಯವರಿಗೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟು ನೀವು ಮಾಡ್ರಪ್ಪ ಅಂತ 10 ವರ್ಷ ಕೊಟ್ಟರು. ಈಗ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ. ಅದು ತಿಳ್ಕೊಳ್ಳೋದ್ರು ಈಗ ಮಾಡಬೇಕಾಯ್ತಲ್ಲ. ಕಾರ್ಮಿಕರಿಗೆ ಮತ್ತು ರೈತರಿಗೆ, ದುಡಿಯುವ ವರ್ಗದವ್ರಿಗೆ ಏನಾದರೂ ಅನುಕೂಲ ಮಾಡಬೇಕಾಯ್ತಲ್ಲ. ಯಾವ ಗ್ಯಾರಂಟಿ ಅದ ಇದು? ರೈತರಿಗೆ ಏನೋ ಒಂದು 4 ತಿಂಗಳಿಗೆ 2,000 ರೂಪಾಯಿ ಕೊಡುವಂಥದ್ದು ಏನೋ ಒಂದು ಇಟ್ಟಿದ್ದೀರಿ, ಅದ್ರ ಜೊತೆಗೆ ಒಂದು ಸೈಕಲ್ ಕೊಡುವಂಥದ್ದು ಏನೋ ಪ್ರಯತ್ನ ಇಟ್ಟಿದ್ದೀರಿ. ಅದು ಇದರಿಂದ ಆಗ್ತದೆ, ಈ ದೇಶ ಬದುಕ್ತದೇನೋ. ನೀವು ಹೇಳ್ತಾ ಇದ್ರಿ ನಾವು 3ನೇ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಮತ್ತು ನೆನಪು ಮಾಡ್ತಾನೆ ಈ ಸಂದರ್ಭದಲ್ಲ, ನಾವು ಇನ್ನೂ 4 ಲಕ್ಷ ಕೋಟಿ ರೂಪಾಯಿ, $4 ಟ್ರಿಲಿಯನ್ ಕೋಟಿ ರೂಪಾಯಿ ಅಲ್ಲ, $4 ಟ್ರಿಲಿಯನ್ ನಮ್ಮ ಇದಿಲ್ಲ, ಇನ್ಕಮ್ ಇಲ್ಲ. ಅದನ್ನು ಮುಟ್ಟಿಲ್ಲ ಹೋಗಿ ನಾವು. ಅಮೇರಿಕದ ಎಷ್ಟದ? $23 ಟ್ರಿಲಿಯನ್ ಅದಾವೆ.
ಒಂದು ಎಷ್ಟು ನಮಗಿದ್ದು ಮುಂದುವರೆದ್ರು. ಚೈನಾ $16 ಟ್ರಿಲಿಯನ್ ಎಷ್ಟು ಮುಂದುವರೆದು. ನಾವೇನೋ ಎಲ್ಲಿದ್ದೀವಿ? ನಾವು ಹೇಳ್ತಿದ್ವಿ, ಮೇಲೆ ಹೇಳ್ತೀವಿ ಏನಿಲ್ಲ ನಮ್ಮ ಮೂರನೇದು ಅವರು ಇಲ್ಲಿ ಉದ್ಯೋಗ ಇಲ್ಲ ರೀ, ಕೃಷಿ ಆಗ್ತಾ ಇದ್ದೀರಾ ನೀವು 3ನೇ ನಂಬರ್. ಇಲ್ಲಾಂದ್ರೆ ಇವತ್ತು ಅಷ್ಟು ಪ್ರಬಲ ಇರ್ತಿದ್ರೆ ನಿಮಗೆಲ್ಲ ಕೋಳ ಗೀಳ ಹಾಕಿ ನಮ್ಮ ಭಾರತೀಯರು ಕಳಿಸ್ತಾ ಇದ್ದೀರಾ. ಇದನ್ನು ನಾವು ಮತ್ತೊಮ್ಮೆ ನಿಂತು ವಿಚಾರ ಮಾಡಬೇಕಾಗ್ಯದ. ಆ ದೇಶದಲ್ಲಿ ಸರ್ಕಾರ ಇದ್ದು ರೈತರ ಕಡೆಗಣನೆ ಮಾಡೋದಂದ್ರೆ ಏನು, ಮತ್ತಷ್ಟು ಈ ದೇಶದ ಬಡತನಕ್ಕೆ ನಿರುದ್ಯೋಗಕ್ಕೆ ದುಡಿದಂಗೆ ಇದನ್ನು ಮತ್ತೆ ಹೇಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.